ಸರ್ ಜೈ ಭೀಮ್ ಸರ್. ಜೈ ಭೀಮ್, ಜೈ ಭೀಮ್ ಸಾಬ್, ಜೈ ಭೀಮ್ ಸಾಬ್. ಸರ್ ಈಗ ಅದೇ ಗುಲಾಮರಪ್ಪ ಅರೆಸ್ಟ್ ಆಗಿದ್ದಾನೆ ಅಂತೇಳಿ ತಮ್ಮ ಕಲಬುರಗಿ ಪೊಲೀಸರು ಅರೆಸ್ಟ್ ಮಾಡಿದಾರೆ ಅನ್ನುವಂತ ಮಾಹಿತಿ ತಾವೇ ಲೈವ್ ನಲ್ಲಿ ಎಫ್ಬಿ ಮೂಲಕ ಕೊಟ್ಟರು ಸರ್ ನಮಗ. ಅದಕ್ಕೆ ರಾಜ್ಯದ ಜನತೆಗೆ, ಯಾಕಂದ್ರೆ ಒಬ್ಬ ಮಹಾನ್ ನಾಯಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ, ಹೋರಾಟಗಾರರ ಬಗ್ಗೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಒಂದು ಕತ್ತಲೆ ಕೋಣೆಯೊಳಗೆ ಕುತ್ಕೊಂಡು ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡು ಮಾಡ್ತಾ ಇದ್ದ ಸರ್. ಇದಕ್ಕೆ ರಾಜ್ಯದ ಎಲ್ಲಾ ಸಂಘಟನೆಗಳು ಮತ್ತೆ ತಾವು ತಮ್ಮ ದಲಿತ ಸೇನೆ ಬಹಳ ಮುಂಚೂಣಿಯಲ್ಲಿ ಹೋಗಿ ಅದನ್ನ ಕೇಸ್ ರಿಜಿಸ್ಟ್ರೇಷನ್ ಮಾಡಿ ಒಂದು ದಿಟ್ಟತನದ ಹೋರಾಟ ಮಾಡಿದ್ರಿ ಸರ್. ಕೊನೆಗೂ ಈಗ 3 ದಿನದ ಹಿಂದೆ ಆತ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ಬರ್ತದೆ ಸರ್. ಅದಕ್ಕೆ ಫಸ್ಟ್ ರಿಯಾಕ್ಷನ್ ಸರ್ ತಮ್ದು ಏನು, ರಾಜ್ಯದ ಜನತೆಗೆ, ಹೋರಾಟಗಾರರಿಗೆ, ಅಂಬೇಡ್ಕರ್ ಅನುಯಾಯಿಗಳಿಗೆ ಅಂತ ಕೇಳ್ತಾ ಇದ್ದೀನಿ ಸರ್. ನಾನು ಮೊದಲಿಗೆ ಗುಲ್ಬರ್ಗಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಶರಣಪ್ಪ ಸರ್ ಅಂತ ಹೇಳಿ ನಮ್ಮ ಗುಲ್ಬರ್ಗ ಪೊಲೀಸ್ ಕಮಿಷನರು ಅಂಡ್ ಗ್ರಾಮೀಣ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಅಂತ ಹೇಳಿ, ಆಮ್ಯಾಗ ಈ ಇನ್ಸ್ಪೆಕ್ಟರ್ ಬಸವರಾಜ್ ಅಂತ ಹೇಳಿ, ಈ 4 ಜನರು ಸ್ಪೆಷಲಿ ಸೈಬರ್ ಕ್ರೈಮ್ ಟೀಮ್. ಇವರಿಗೆ ನಾನು ನಮ್ಮ ಸೋಷಿಯಲ್ ಸಮಾಜ ಪರವಾಗಿ ನಮ್ ದಲಿತನ ಪರವಾಗಿ ಅವರಿಗೆ ಮೊದಲು ಕಾಂಗ್ರಾಟ್ಸ್ ಹೇಳ್ತೀನಿ. ಬಹಳ ಕಷ್ಟಪಟ್ಟು ಏನು ಸೋಷಿಯಲ್ ಮೀಡಿಯಾದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಕುರಿತು, ಆಮೇಲೆ ಸಾಮಾಜಿಕ ಯಾರು ನಮ್ಮ ದಲಿತ ಶೋಷಿತ ಸಮಾಜದ ಲೀಡರ್ಸ್ ಗಳ ಬಗ್ಗೆ ಮತ್ತು ಸೋಷಿಯಲ್ ಆರ್ಗನೈಸರ್ ಬಗ್ಗೆ ಕೆಟ್ಟದಾಗಿ ಏನ್ ಪೋಸ್ಟ್ ಮಾಡ್ತಿದ್ರು ಗುಲಾಮರಪ್ಪ ಅಂತ ಹೇಳ್ಕೊಂಡೆ. ಆ ಗುಲಾಮರಪ್ಪ ಅನ್ನೋ ಇದು ಯಾವ ಐಡಿ ನಡೆಸ್ತಿದ್ನು, ಅದ್ರ ಮುಖಾಂತರ ಎಲ್ಲೋ ಕದ್ದಿನ ಕುತ್ತಿ ಬರೆದು ಒಂದು ಟೆನ್ಸ್ ಕ್ರಿಯೇಟ್ ಮಾಡಿದ್ನು. ಅವನಿಗೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಬಂದು ಅವ್ 2 ದಿನಗಳವರೆಗೆ ಇಂಟ್ರಾಗೇಟ್ ಮಾಡಿ ಇವತ್ತು ಜೆಸಿ ಮಧ್ಯಾಹ್ನ 3-4 ಸುಮಾರಿಗೆ ಜೆಸಿ ಮಾಡಿದ್ರು. ನಮಗ ಲೇಟ್ ಆಗಿ ಗೊತ್ತಾಯ್ತು. ಅವನಿಗೆ ಅರೆಸ್ಟ್ ಮಾಡಿ ಜೆಸಿ ಮಾಡಿದ ನಂತರ ನಮ್ಗೆ ಗೊತ್ತಾಯ್ತು ಆ ಗುಲಾಮರಪ್ಪ ಅನ್ನೋರಿಗೆ ಅವನಿಗೆ ತಗೊಂಬಂದಿದ್ರು, ತಂದು ಜೆಸಿ ಮಾಡಿರಂತೆ. ಅದು ಪೊಲೀಸರಿಗೆ ಭಯ ಇರ್ಬೋದು ನನಗೆ ಅನ್ಸೋ ಮಟ್ಟಿಗೆ. ಇಲ್ಲಿ ಗೊತ್ತು, ಇಲ್ಲಿ ಗುಲ್ಬರ್ಗ ದಲಿತ ಅಂದ್ರೆ ಥಿಕ್ಲಿ ಪಾಪ್ಯುಲೇಷನ್, ಥಿಕ್ಲಿ ನಾವು ಅಷ್ಟೇ ಸ್ಟ್ರಾಂಗ್ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂತು ಅಂದ್ರೆ ಯಾವ ಮಗನಿಗೆ ಬಿಟ್ಟಿಲ್ಲ ಬಿಡೋದಿಲ್ಲ ಗುಲ್ಬರ್ಗ ದಲಿತರು. ನಾವು ಇರ್ಬೋದು ಹಂಗಲ್ಲ, ಬೇರೆ 100 ಆರ್ಗನೈಸೇಷನ್, 100 ಸಂಘಟನೆ, 100 ಲೀಡರ್ಸ್ಗಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಂತು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಯಾವನಾದ್ರೂ ಮಾತಾಡಿದ್ರೆ ಎಲ್ಲರೂ ಎಲ್ಲಿಂದ ಬರ್ತಾವ ಗೊತ್ತಾಗಲ್ಲ, ನೊಣಗೊಳ್ತಾರ, ನೊಣಗೊಳ್ತಾರ ಬಂದು ನಾವು ಅವ್ರಿಗೆ ಏನಪ್ಪಾ ಅಂದ್ರೆ ಕತ್ತರಿಸ್ತೀವಿ. ಇದು ಪೊಲೀಸ್ ಇಲಾಖೆ ಗೊತ್ತು. ಈ ಮಗನಿಗೆ ತಂದು ಏನಾದ್ರು ಈ ಗುಲ್ಬರ್ಗಾದ ಸೋಷಿಯಲ್ ಸಮಾಜ ಗೊತ್ತಾಯ್ತಂದ್ರೆ ಚಿಂದಿ ಒಬ್ಬಸ್ತ್ರ ಮಗನಿಗೆ ಪೋಸ್ಟ್ ಮಾರ್ಟಮ್ ಕೂಡ ಇವನ್ ಬಾಡಿ ಮಾಡ್ತಾರ. 100% ಮಾಡ್ತಾರದಿತ್ತು, ಮಾಡ್ತಿದ್ರ ಬಿಡ್ತಿರ್ಲಿಲ್ಲ. ಅದೇ ಸರ್ ಅದು ಆ ಒಂದು ಇದ್ರೊಳಗೆ ಆ ಒಂದು ಸೇಫ್ಟಿ ಸಲುವಾಗಿ ಏನಪ್ಪಾ ನಾವು ಇಷ್ಟೆಲ್ಲ ಸೀಕ್ರೆಸಿ ಇಟ್ಟು ಅವನಿಗೆ ಇಂಟ್ರಾಗೇಷನ್ ಮಾಡಿ ಜೈಲಿಗೆ ಕಳಿಸಬಹುದು. ಇದು ನಮ್ಮ ಅವ್ನ ಸೇಫ್ಟಿಗೆ ಮಾಡಿರ್ಬೋದು. ಒಂದು ಎರಡನೇದಾಗಿ 2-3 ದಿನ ನೀವು ಪೊಲೀಸ್ ಇಂಟ್ರಾಗೇಷನ್ ಮಾಡಿದ್ರಂದ್ರೆ ಸಂಪೂರ್ಣ ಮಾಹಿತಿ ತಗೊಂಡಿರ್ತೀರಿ. ಅವನ್ ಎಲ್ಲಿದ್ದು ಆ ಬೆಂಗಳೂರಿನವ ST ಕಮ್ಯುನಿಟಿ ಅಂತ ಗೊತ್ತಾಯ್ತು ನಮ್ಗ. ಬೆಂಗಳೂರಿನ ST ಕಮ್ಯುನಿಟಿ ಅಂದ್ರ ಅವನು ಯಾರ ಗರಡಿಗಳಿಗೆ ಬೆಳೆದದ್ದು, ಅವನ ಜೊತೆಗೆ ಟೀಮ್ ಯಾರು, ಅವನಿಗೆ ಇದು ಸಿಸ್ಟಮ್ ಆಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕಂತದ್ ಯಾರು, ಅವನಿಗೆ ಫೈನಾನ್ಸಿಯರ್ ಯಾರಿದ್ರು ಅವ್ರಿಗೆ, ಈ 2-3 ದಿನದೊಳಗೆ ಏನೇನು ಮಾಹಿತಿಗಳ ಕಲೆ ಹಾಕಿದ್ರಿ, ಇದೇನು ಉದ್ದೇಶಿತ ಇದು ಫೇಸ್ಬುಕ್ ನಡೆಸಲಾಗ್ತಿತ್ತು ಅಥವಾ ಹೇಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸೋಷಿಯಲ್ ಸಮಾಜ ಬಗ್ಗೆ, ಲೀಡರ್ಸ್ ಗಳ ಬಗ್ಗೆ, ಆರ್ಗನೈಸರ್ ಬಗ್ಗೆ ಎಲ್ಲದ ಕೆಟ್ಟ ಬರ್ತದ, ಇದು ಗೈಡ್ ಯಾರು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ನಮ್ಮ ಗುಲ್ಬರ್ಗ ಪೊಲೀಸರು ಸಿಕ್ಕದಂತ ತಿಳ್ಕೊತೀನಿ ನಾನು. ಮತ್ ಸಿಕ್ಕಿತ್ತಂದ್ರೆ ನೀವು ಅವನಿಗೆ ಜೆಸಿ ಮಾಡಿದ್ರಿ, ಡಿಕ್ಲೇರ್ ಮಾಡ್ಬೇಕಲ್ಲ, ಬಹಿರಂಗ ಪಡಿಸ್ಬೇಕಲ್ಲ. ಇಡೀ ರಾಜ್ಯ ಜನ ಟೆನ್ಸ್ ಕ್ರಿಯೇಟ್ ಆಗಿತ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಟ್ಟದಾಗ ಮಾತಾಡಿದ್ರು ನಾವು ಥ್ಯಾಂಕ್ಸ್ ಹೇಳ್ಕತ್ತ ಪೊಲೀಸರಿಗೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇಂಥಷ್ಟೊಂದು ಭಯಾನಕವಾಗಿ ಬರೀತಿದ್ದ ಒಬ್ಬ, ಅದು ST ಕಮ್ಯುನಿಟಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫಲಾನುಭವಿ ಅವ. ಇದು ಕ್ರಿಮಿ, ಸಮಾಜದ ಕ್ರಿಮಿ, ಜಂತು. ಇದು ಇಟ್ಟೆಲ್ಲ ಮಾತಾಡ ಈ ಕ್ರಿಮಿ ಹಿಂದ ಇದ್ದಂತ ಶಕ್ತಿಗಳು ಯಾವಂತ ಈ ಮಗ ಒಬ್ಬ ಬರಿತಾನಂತ ಜನ 15-20 ಜನ ಇಮಿಡಿಯೇಟ್ ಆಗಿ ಏನಪ್ಪ ಅಂದ್ರ ಕೌಂಟ ಬರೆದ್ ಬಿಡ್ತಾರ, ಕಾಂಟ್ರಾಕ್ಟ್ ಎಸ್ ಗುಲಾಮಪ್ಪ ಭಾರಿ ಅಂತ ಬರೆದ್ ಬಿಡ್ತಾರ. ಈ ಮಕ್ಕಳು ಏನಾದ್ರು ಸುದ್ದಿ ಇವ್ರು ಯಾರಿಗಾರು ಫೈಂಡ್ ಔಟ್ ಮಾಡೋ ಕೆಲಸ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಪೂರ ಗುಲ್ಬರ್ಗಾ ಪೊಲೀಸರು ಅದು ಬಹಿರಂಗ ಪಡಿಸ್ಬೇಕು. ಅದು ಏನಪ್ಪಾ ಅಂದ್ರೆ ಪತ್ರಿಕಾ ಮಾಧ್ಯಮ ಡಿಕ್ಲೇರ್ ಮಾಡ್ಬೇಕಂತ ಹೇಳಿಕೆ. ಒಬ್ಬ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗಾ ಇನ್ಚಾರ್ಜ್ ಮಿನಿಸ್ಟರ್ ಪ್ರಭಾವಿ ನಾಯಕರು ಕರ್ನಾಟಕ ರಾಜ್ಯದ್ದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ನ್ಯಾಷನಲ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಆ ಹಿರಿಯ ಮುತ್ಸದ್ಗಳು ಈ ದೇಶದೊಳಗೆ ಅತ್ಯಂತ ಹಿರಿಯ ಮುತ್ಸದ್ಗಳು ಅಂತವ್ರ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಕೆಟ್ಟದಾಗ ಬರೆದಂತ ಕ್ರಿಮಿ ಬಟ್ ಇದೆಲ್ಲ ಸಿಕ್ಕಿದ್ರೆ ಈಗ ಸಿಕ್ಕಿದ ಅಂದಾಗ ಅದು ಬಹಿರಂಗ ಪಡಿಸ್ಬೇಕು. ನಮ್ಮ ಗುಲ್ಬರ್ಗ ಪೊಲೀಸರಂತೂ ಒಂದು ಒತ್ತಾಯ ಕೂಡ ನಮಗ್ ಆಗ್ತದ. ಅದ್ರ ಜೊತೆಗೇನೆ ಅನೇಕ ಜನ ಆರ್ಗನೈಸರ್, ಶಂಕರ್ ರಾಮಲಿಂಗಯ್ಯ ಅಂತವ್ರು, ನೀವಿದ್ದೀರಿ, ನಾವಿದ್ದೀವಿ, ದಲಿತ ಜನ ಇದ್ದೀವಿ, ಅಂಡ್ ಶಾಂತಾಬಿ ಮೇಡಮ್ ಅಂತವ್ರು, ಅಂಡ್ ನಮ್ಮ ಹಾರ ಮಹೇಶ್ ಅವರು, ಭಾಸ್ಕರ್ ಪ್ರಸಾದ್ ಅಂತವ್ರು,
ಹ್ಮ್ ಈ ಅನೇಕ ಜನಗಳನ್ನು ಸಮಾಜಕ್ಕೆ ನ್ಯಾಯಕ್ಕಾಗಿ ಬಡದಾಡುವಂತ ವ್ಯಕ್ತಿ ಶಕ್ತಿಗಳು ನಿರಂತರವಾಗಿ ಇದ್ರ ವಿರುದ್ಧ ಅಭಿಯಾನ ಶುರು ಮಾಡ್ತಾರೆ. ನಮ್ದು ಮಹಿಳಾ ರಾಜ್ಯಾಧ್ಯಕ್ಷೆ ಮತ್ತು ಜಾವೇದ್ ಖಾನ್ ಅಂತೇಳಿ ಬೆಂಗಳೂರು ಡಿಜಿ ಹತ್ರ ಹೋಗಿ ಮೆಮೊರಾಂಡಮ್ ಕೊಟ್ಟು ಬಂದ್ರು. ನಮ್ಮ ಕಪಿಲ್ ವಾಲಿ ಅಂತೇಳಿ ಡೈರೆಕ್ಟ್ ಆಗಿ ಏನಪ್ಪ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಬೈ ಫೋನ್. ಅಂಡ್ ಸೋಷಿಯಲ್ ಮಂತ್ರಿ ಜೊತೆ ನಮ್ಮವ್ರು ಮಾತಾಡಿದ್ರು, ದಲಿತ ಜನ ಕಾರ್ಯಕರ್ತರು. ನಾವು ಆಮೇಲೆ ಈ ಏನು ದುಷ್ಟ ಶಕ್ತಿಗೆ ಏನು ಹಿಡಿದು ಜೈಲಿಗೆ ಕಳಿಸ್ಬೇಕಂತ ಪ್ರಯತ್ನ ಮಾಡಂತ ಎಲ್ಲಾ ಸಮುದಾಯದ ಬಂಧುಗಳಿಗೆ ನಾ ಈ ಸಂದರ್ಭದಾಗ ಥ್ಯಾಂಕ್ಸ್ ಹೇಳಕ ನಾ ಪ್ರಯತ್ನ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾವುಗಳು ಅಷ್ಟೇ ಅಲರ್ಟ್ ಆಗಿರ್ಬೇಕು. ಅದೇ ಸರ್, ಅದೇ ಸರ್. ಇಂಥ ಶಕ್ತಿಗಳು ಬಂದಾಗ ಅಷ್ಟೇ ಅಲರ್ಟ್ ಆಗಿ ನನ್ ಮತ್ತೆ ನೆನಪಾಗೋದು ಈ ಏನು ಲ್ಯಾಂಡ್ ಲಾರ್ಡ್ ಸಿನಿಮಾದ ಕೊಡ್ಲಿ ರಾಚೆ ಅಂತ ಹೇಳಿ ನನಗೆ ಇಲ್ಲಿ ನೆನಪಾಗ್ಲಿಕ್ಕತ್ತದ. ಈ ಬೋಳಿ ಮಕ್ಕಳು ದುಷ್ಟ ಶಕ್ತಿಗಳು ನಮ್ಮ ಸಮಾಜ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭದೊಳಗ ಕೇವಲ ಕಾನೂನು ಅಂತ ನಾವು ಕೂಡ್ಲಿಕ್ಕೆ ಆಗುದಿಲ್ಲ ಅಲ್ರಿ. ಹೌದು ಹೌದು ಸರ್. ಕಾನೂನು ಕೈ ಮೀರ್ತು ಅಂದ್ರೆ ಅವಾಗ ನಾವು ಕೊಳ್ಳಿ ರಾಜ ಅಂತ ನಿಂದ್ರ ಅನಿವಾರ್ಯ ಆಗ್ತಂತ ಹೇಳ್ಕೆ ಅಂದಾಗ ಮಾತ್ರ ನಾವು ಫೋರ್ಸ್ ಬೀಳ್ತೇವೆ. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ನಾಯಿ ಕೊಡಗಳ ತರ ಏನಪ್ಪಾ ಅಂದ್ರೆ ಪುಚ್ಚು ಒಂದು ದಿನಕ್ಕೊಂದು ಸಂಘಟನೆ ತಯಾರು ಮಾಡಿ ನಿಮ್ ಹಿಂದೊಂದು 10 ಮಂದಿ ಇಡುವಂತ ಹೇಳೋದು ಅದು ಸಂಘಟನೆ ಆಗಿರ್ಬಾರ್ದು ಅಂತ ಹೇಳಿ ನಮ್ಮದೇ ಅದೊಂದು ಫೋರ್ಸ್ ಇರ್ಬೇಕಲ್ಲಿ. ಹೌದು ಹೌದು ಸರ್. ನಮ್ಮದೇ ಅದೊಂದು ಫೋರ್ಸ್ ಇರ್ಬೇಕಲ್ಲ. ಕಾನೂನು ಮೀರಿ ನಡೆಯಂಗಿಲ್ಲ ನಾವು. ಬಟ್ ಕಾನೂನು ಮೀರಿ ಯಾವನಾದ್ರು ನಡೀತಂದ್ರೆ ನಾವು ಫೋರ್ಸ್ ಹೊರಗೆ ಬರ್ಬೇಕು. ಯಾವ ತರ ರಿಯಾಕ್ಷನ್ ಮಾಡಿದ್ರೆ ಅದಕ್ಕೆ ಆಕ್ಷನ್ ಗೆ ನಾವು ರಿಯಾಕ್ಷನ್ ಮಾಡ್ಲಿಕ್ಕೆ ತಯಾರಿ. ರಿಯಾಕ್ಷನ್ ಇವತ್ತು RSS ಯಾಕೆ ಈ ದೇಶದೊಳಗೆ ಭಯ ಹುಡ್ಸಲ್ಕತ್ತ ಅವ್ರಲ್ಲಿ ಫೋರ್ಸ್ ಅವ್ರಲ್ಲಿ ಅವ್ರು ಲಾಠಿ ಹಿಡ್ಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿರ್ತಾರಲ್ಲಿ. ನಮ್ದು ಮೂಲ ಕಸುಬು ಗಿಡ ಕಡದು, ದನ ಕಡದು, ಕರ ಕಡದು, ಕುರಿ ಕಡದು, ಕೋಳಿ ಕಡದು ನಮ್ ಮೂಲ ಕಸುಬು ಅದ. ನಮ್ದು ಮೂಲ ಹತಿಯಾರ ಕೊಳ್ಳಿ ತಲವಾರ್ಗಳು ನಮ್ಮ ಕೊಳ್ಳಿಗಳು ನಮ್ಮ ತಲವಾರ್ಗಳು ನಮ್ಮ ಮನೆ ಒಳಗ ಸೇಫ್ ಆಗಿ ಇಡಬೇಕು ನಾವು ಅಂತ ಹೇಳ್ಕೊಂಡ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಯಾವ್ದು ಬಂತಂದ್ರೆ ಯಾವ್ನ್ಯಾಕಿರ್ಲಕ್ ಮಗ ಅವನಿಗೆ ಯಾವ್ದೇ ಕಾರಣಕ್ಕೆ ಬಿಡಲ್ಲ. ಪೊಲೀಸರಿಗೆ ಟೈಮ್ ಕೊಡ್ತೀವಿ, ಸರ್ಕಾರದವ್ರು ಟೈಮ್ ಕೊಡ್ತೀವಿ. ಆ ಪೊಲೀಸರು ಸರ್ಕಾರ ಮೀರ್ ಹೋದ್ರು ಕೂಡ ಯಾವ ಇಂತ ದುಡ್ಡು ಶಕ್ತಿ ಇಲ್ಲ. ನಮ್ ಕೊಳ್ಳಿಗಳು ಹೊರಗೆ ಬರ್ಬೇಕಂತ ಹೇಳ್ಕೆ ಕೊಳ್ಳಿಯರ ಹತ್ತೆಯಾಗಿ ನಾವು ನಿಂದಿರ್ಬೇಕಂತ ಹೇಳಿ ಇದು ನಂದೊಂದು ಮೆಸೇಜ್ ಅದ. ಯಾವ್ದೇ ಕಾರಣಕ್ಕೂ ನಾವು ಭಯ ಪಡ್ಬೇಕಾಗಿಲ್ಲ. ನಾವೆಲ್ಲರೂ ಯುನೈಟ್ ಆಗ್ಬೇಕು. ಬೇರೆ ಸಂಘಟನೆ ಬೇರೆ ಏನಕ್ಕೆ ಇರ್ಲಕ್ಕ. ಬಟ್ ಸಮಾಜ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂತು ನಮ್ಮ ಸಮುದಾಯದ ಲೀಡರ್ಸ್ ಅಂತ ಬಂದ್ರಂತ ನಾವೆಲ್ಲ ಒಂದಾಗ್ಬೇಕಾಗ್ತದ. ಒಂದೇ ವಿಚಾರ ಇರ್ಬೇಕಾಗ್ತದ. ಒಂದೇ ಶಕ್ತಿಯನ್ನು ನಿಂದಿರ್ಬೇಕಾಗ್ತದ. ಆ ದುಷ್ಟ ಶಕ್ತಿ ಬಗ್ಬಿಡುವಂತ ಕೆಲಸ ಮಾಡ್ಬೇಕಾಗತ್ತೆ. ಈಗ ನಾವ್ ಎಲ್ಲರಿಗೂ ಅಪೀಲ್ ಮಾಡ್ಕೊಳ್ಳಿ ಅಷ್ಟೇ ಗುಣದಾಳ ಸಾಹೇಬ್ರ ಅಂದ್ರ ಈಗ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾಗಿತ್ತಂದ್ರ ಅದು ಹಿಂದಿಂದ ಶಕ್ತಿ ಯಾವ್ದಂತ ಹೇಳ್ಕ ಈ ಮಗ ಯಾವನು ಎಸ್ ಟಿ ಅಂತ ನಾವ ಯಾವ ಗುಲಾಮ ಬರ್ತಿಲ್ಲ ಎಸ್ ಟಿ. ಈ ಮಗನಿಗೆ ತಾಕತ್ತಿಲ್ಲ. ಯಾವನು ಈ ಮಗನಿಗೆ ಗುಲಾಮ ದುಡ್ಡು ಕೊಟ್ಟಿ ತನ್ನ ಕೊಟ್ಟಿ ಬೆಳೆಸಿರ್ಬೋದು ಅವನಿಗೆ. ಹೌದು ಸರ್. ಅದು ಶಕ್ತಿಗೆ ಯಾವ್ದು ಅನ್ನೋದು ಗುಲ್ಬರ್ಗ ಪೊಲೀಸರಿಗೆ ಎಕ್ಸ್ಪೋಸ್ ಮಾಡ್ಬೇಕು. ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಸ್ವತಃ ಅವರಿಗೆ ಬರ್ತದ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಇವ್ರು ಚಾಲನೆ ತಗೋಬೇಕು. ಅವ್ನು ಯಾವನಿಗೆ ಇರ್ಲಕ್ಕ ಮಗ ನಾವ್ ನಿಮ್ ಜೊತೆಗಿದ್ದೀವಿ. ಸರ್ಕಾರ ಜೊತೆ ನಾವ್ ಇರ್ತೀವಿ. ಈ ವಿಷಯದ ಸರ್ಕಾರ ಜೊತೆ ನಾವ್ ಇರ್ತೀವಿ. ಇಂಥ ದುಷ್ಟ ಶಕ್ತಿಗೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಇವ್ರಿಗೆ ದೇಶದ್ರೋಹ ಅಂತ ತಮ್ಮ ಸರ್ಕಾರ ಡಿಕ್ಲೇರ್ ಮಾಡ್ಬೇಕು. ರೌಡಿ ಏನು ಗುಂಡ ಹಾಕ್ನೆ ಇವ್ರಿಗೆ ಈ ಕೇಸ್ ರಿಜಿಸ್ಟರ್ ಮಾಡ್ಬೇಕಿಲ್ಲ. ಆಮೇಲೆ ಇದೇ ತರ ಸರ್, ಇದೇ ತರಾನೇ ಇನ್ನೂ ಹಲವಾರು ಅಕೌಂಟ್ಗಳದಾವ್ ಸರ್. ಅವರೆಲ್ಲ ಫೇಕ್ ಅಕೌಂಟ್ ಮಾಡ್ಕೊಂಡು ಇವರಿಗೆ ಕಮೆಂಟ್ಸ್ ಮಾಡೋದು ಅಥವಾ ಇವನು ಗುಲಾಮರಪ್ಪ ಬಂದಾದ ನಂತರ ಬೇರೆ ಬೇರೆ ಅಕೌಂಟ್ ಮೂಲಕ ಇದೇ ರೀತಿ ಚಾಳಿಯನ್ನ ಮುಂದುವರಿಸ್ಯಾರ ಸರ್. ಅದಕ್ಕೆ ಸರ್ಕಾರ ಇವರಿಗೆ ಕಟ್ಟುನಿಟ್ಟಿನ ಕ್ರಮ. ಇವ್ರು ಫೇಕ್ ಐಡಿ ಮಾಡ್ಕೊಂಡು ಯಾರ್ದೋ ಒಂದು ಹೀರೋಯಿನ್ ಅಥವಾ ಬೇರೆ ಯಾರಿಗೋ ಒಂದು ಹೀರೋಗಳಿಗೆ ಕಮೆಂಟ್ ಮಾಡಿದಾಗ ಅರೆಸ್ಟ್ ಮಾಡ್ತಾರೆ ಸರ್. ಒಬ್ಬ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತನಾಡೋದು ಇಷ್ಟು ಡಿಲೇನೂ ಆಯ್ತು ಸರ್. ಒಂದ್ ರೀತಿ ಇಷ್ಟು ಹೋರಾಟಗಳು ನಿಮ್ಮ ಎಫರ್ಟು ಬೇರೆ ಬೇರೆ ಪಕ್ಷ ಬೇರೆ ಬೇರೆ ಸಂಘಟನೆಯವರ ಎಫರ್ಟ್ ನ ನಂತರ ಆಗೈತೆ ಸರ್. ಅದಕ್ಕೆ ಕೊನೆಯದಾಗಿ ಇನ್ನೂ ಅಕೌಂಟ್ಗಳದಾವ ಸರ್, ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ಅಕೌಂಟ್ಗಳು ಯಾರು ಅನ್ನೋದ್ರ ಬಗ್ಗೆ ಒಂದು ಅಕೌಂಟ್ ನಮ್ಗೆ ಸಿಕ್ಕಿದಲ್ಲಿ ಯಾದಗಿರಿದಾಗ ಅದು ಯಾರು ಹೇಳ್ದಲ್ಲ ಹೆಸರು ಹೇಳ್ದಲ್ಲ ಅವನೊಬ್ಬ ಯಾವ್ದೋ ಒಂದು ಇದ್ರ ಟೀಚರ್ ಅಂತೇಳಿ ಆ ಟೀಚರ್ ಅವನು ಎಷ್ಟೇ ಕಮ್ಯುನಿಟಿ ಅವನಿಗೆ ಆ ಮಗ ಬರೋ ನಾನೇನ್ ಹೇಳ್ದು ಈ ಮಗನ್ ಯಾದಗಿರಿ ನಾವು ಕಂಪ್ಲೇಂಟ್ ಮಾಡ್ತಂತ ತಕ್ಷಣ ತಂದೆಲ್ಲ ಡಿಲೀಟ್ ಮಾಡ್ಕೊಂಡು ಬೇರೆಯವ್ರ ಮುಖಾಂತರ ಫೋನ್ ಮಾಡಿಸಿ ತಪ್ಪ ಹೇಳ್ತಾರ ಹಾಗೇನಂತ ಇವನ್ ಜೊತೆ ಈ ತರದ ಅದು ಯಾರು ಅನ್ನೋದ್ರ ಬಗ್ಗೆ ಅವ್ನಿಗೆ ಗೊತ್ತದ. ಏನ್ ಅರೆಸ್ಟ್ ಆಗಿಲ್ಲ ಇವ್ನಿಗೆ ಗೊತ್ತದ. ಗುಲ್ಬರ್ಗ ಜೈಲಿಗೆ ಹೋದ್ನಲ್ಲ ಮಗ ಅವನಿಗೆಲ್ಲ ಗೊತ್ತದ ಡೀಟೇಲ್. ನಂತರ ಏನಂತ ಮಟ್ಟಿಗೆ ಗುಲ್ಬರ್ಗ ಪೊಲೀಸ್ ಕಮಿಷನರ್ ಶರಣಪ್ಪ ಸರ್ ಪೂರ ಕ್ಲಿಯರ್ ಡೀಟೇಲ್ ತೊಂದಿರ್ಬೋದು. ಯಾರ್ಯಾರು ಎಷ್ಟು ಜನ ಸ್ಕೀಮ್ ವರ್ಕ್ ಮಾಡ್ತಿರೋ ಬಗ್ಗೆ ಪೊಲೀಸರ ಹತ್ರ ಮಾಹಿತಿ ಇರ್ಬೋದು. ಅವ್ರಿಗೇನಪ್ಪಾ ಅಂದ್ರ ನೀವು ಅಟ್ಟೆಗೆ ಬಿಡುವಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತನ ಒಂದೇ ಒಂದು ಕಾರಣ, ಶೋಷಿತರನ್ನು ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಕೆಟ್ಟದಾಗ ಬರ್ತೀವಿ ನಾವು. BN ರಾವ್ ಅವಮಾನ ಮಾಡಿದ್ರು ಮಕ್ಕಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ರು. ಜೊತೆಗೆ ತಂದೆ ಒಂದು ಮರ್ಯಾದೆ ಇದ್ದಂತ BN ರಾವ್ ಭಾರತ ಸಂವಿಧಾನ ಬರೆದ್ರು ಅಂತೇಳಿ ಬರೇ BN ರಾವ್ ಬ್ರಿಟಿಷ್ ಗುಲಾಮ ಕೆಲಸ ಮಾಡಿದ್ನು. ಹೌದು ಸರ್. ಬ್ರಿಟಿಷ್ ಸರ್ಕಾರದಾಗ ಏನಪ್ಪಾ ಅಂದ್ರ ಜತ ಕೆಲಸ ಮಾಡಿದ್ನು. ಬ್ರಿಟಿಷ್ ಸರ್ಕಾರದ ಒಬ್ಬ ICS ಅಧಿಕಾರಿ ಜಿಲ್ಲಾಧಿಕಾರಿ ಕೆಲಸ ಮಾಡಿದ ವ್ಯಕ್ತಿ ಆ BN ರಾವ್ ಸ್ವಾತಂತ್ರ್ಯ ಹೋರಾಟಗಾರ ಎಷ್ಟೋ ಜನ ಸಜಾ ಕೊಟ್ಟವ. ಯಾರಿಗೂ ಗೊತ್ತಿರಲ್ಲ ತಂದೆ ಮರ್ಯಾದ ಸರ್ BN ರಾವ್ ಅನ್ಕೊಂತ BN ರಾವ್ ಪೂರ ಬದಲೆ ಮಾಡಿ ನಿಂದ್ರಿಸಿರು ಈ ಮಕ್ಕಳೆಲ್ಲ ಇರೋಲ್ಲ ಈ ಗುಲಾಮರು.
ಹೌದು 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 ಇವರು ಯಾಕೆ ಕೊಡ್ತಂದ್ ಏನೇನು ಮಾಡುತ್ತ ಬಹಳ ದೊಡ್ಡ ಪ್ರಮಾಣ ವ್ಯವಸ್ಥೆ ಬಹಳ ಖುಷಿಯಿಂದ ಮಾಡ್ತಾ ಇದ್ರು ಅವ್ರಿಗೆ. ಈ ಮಕ್ಕಳು ಎಲ್ಲ ಕೆಲ್ಲಕ ಈ ನಾನು ಅಷ್ಟೇ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರಾಗಿರ್ಬೋದು, ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಅಂಡ್ ಸೋಷಿಯಲ್ ಮಿನಿಸ್ಟರ್ ಮತ್ಸ್ಯ ಮಾಧವ್ ಸಾಹೇಬರು, ಅಂಡ್ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳು ಸಿಕ್ಕಿದ್ರು. ಇವು ಸಿಕ್ಕಿದ ಅಂದಾಗ ಇವ್ರಿಗೆ ದೇಶದ್ರೋಹ ಇವ ಭಾರತ ಸಂವಿಧಾನ ವಿರುದ್ಧ, ದೇಶದ ಸಂವಿಧಾನದ ವಿರುದ್ಧ ಮಾತಾಡೋದು ದೇಶದ್ರೋಹ ಅದು. ಅದೇ ಸರ್ ಅದೇ ದೇಶದ್ರೋಹ ಆರೋಪ ಮಾಡ್ಬೇಕು. ಗುಂಡಾ ಆಕ್ಟ್ ನಾಗ ಈ ಗುಂಡಾ ಆಕ್ಟ್ ಇವ್ರು ಓಪನ್ ರೆಡಿ ಮಾಡ್ಬೇಕು ಅವ್ರಿಗೆ. ಗುಂಡಾ ಆಕ್ಟ್ ನಾಗ ಇವ್ರ ಆಕ್ಷನ್ ತೊಂದ್ರೆ ಈ ಮಗ ಎಲ್ಲ ಬಾಯ್ ಬಿಡ್ತಾನವ. ಅದೇ ಸರ್ ಅದೇ ಸರ್ ನೀವು ಜೆಸಿ ಮಾಡ್ತೀರಿ, ಪೊಲೀಸ್ ಕಸ್ಟಡಿ ತಗೋಬೇಕಾಗಿತ್ತಲ್ಲ. ಹೌದು 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 ಸರ್ ಹೌದು. ಪೊಲೀಸ್ ಕಸ್ಟಡಿ ತಗೋಬೇಕಾಗಿತ್ತಲ್ಲ, 3-4 ದಿನ ಪೊಲೀಸ್ ಕಸ್ಟಡಿ ತಗೋಬೇಕಾಗಿತ್ತಲ್ಲ, ಇಂಟ್ರಾಗೇಷನ್ ಮಾಡ್ಬೇಕಾಗಿತ್ತಲ್ಲ. ಇಂಟ್ರಾಗೇಷನ್ ಮಾಡಿದ್ರು ಪೊಲೀಸರು. ಅದೇ ಸರ್ ಈಗ ಮಾಡ್ಬಿಟ್ಟಿದ್ರು. ಈಗ ಅದನ್ನೇ ಪೊಲೀಸರು ಬಹಿರಂಗ ಪಡಿಸ್ಬೇಕು ಸರ್. ಅವ್ರ ಏನ್ ಇಂಟ್ರಾಗೇಷನ್ ಮಾಡಿದ್ರು, ಅವನ ಮಾಹಿತಿ ಏನು, ಅವನ ಹೆಸರು ಏನು, ಅವನ ಫೋಟೋ, ಅವಂದೆಲ್ಲ ಒರಿಜಿನಲ್ ಐಡಿ ಏನಿದೆ ಅಲ್ಲ ಸರ್, ಒರಿಜಿನಲ್ ಐಡೆಂಟಿಫಿಕೇಶನ್ ಅವ್ನು ಬಹಿರಂಗ ಪಡಿಸ್ಬೇಕಂತ ಏನಂತ ನಮ್ದು ಒತ್ತಾಯ. ಮತ್ತೆ ಇಡೀ ಎಂಟೈರ್ ಕರ್ನಾಟಕದ ನಮ್ಮ ಸೋಷಿಯಲ್ ಸಮಾಜ ಒತ್ತಾಯ ಆಗ್ಬೇಕಂತ ಹೇಳಕ್ಕೆ, ಸರ್ಕಾರಕ್ಕೆ ಒತ್ತಾಯ ಆಗ್ಬೇಕು, ಡಿಕ್ಲೇರ್ ಮಾಡಿ ಬಹಿರಂಗ ಪಡಿಸಿ ನೀವು ಅಂತ ಹೇಳಿ. ಇದು ನಮ್ಮ ಒತ್ತಾಯ ಅಂತ ಹೇಳಕ್ಕೆ. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್.